ಅಲ್ಲ, ಈಗ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು ಈ ಗ್ಯಾರಂಟಿ ಯೋಜನೆಗಳನ್ನ ತರ್ತೀವಿ 5 ಗ್ಯಾರಂಟಿನ ಅನ್ನುವಾಗ 2023 ಸಂದರ್ಭದಲ್ಲಿ ಹೇಗೆ ಪ್ರಚಾರ ಮಾಡಿದ್ರು ಅನ್ನೋದನ್ನು ಅವರೊಂದು ಸತಿ ಜ್ಞಾಪಿಸ್ಕೋಬೇಕು. ಅವರು ಪ್ರಚಾರ ಮಾಡಿದ ಉದ್ದೇಶ ಏನು ಅಂತಂದರೆ, ಜನರನ್ನು ಮರಳು ಮಾಡಿ ಓಟ್ ತಗೊಂಡು ಅಧಿಕಾರಕ್ಕೆ ಬರೋದು ಅವ್ರ ಉದ್ದೇಶ ಆಗಿತ್ತು. ಅದರಲ್ಲಿ ಸಕ್ಸಸ್ ಆದರು. ಸಕ್ಸಸ್ ಆಗಿ ಈಗ ಆ 5 ಗ್ಯಾರಂಟಿಗಳಿಗೆ ಹಣಕಾಸಿನ ಮುಗ್ಗಟ್ಟಾಯಿತು. ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಹಾಲಿಂದ ಆಲ್ಕೋಹಾಲ್ವರೆಗೆ, ಆಸ್ಪತ್ರೆ ಚೀಟಿಯ ದರದಿಂದ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ದರದವರೆಗೆ ಎಲ್ಲವನ್ನು 20% 30% ಜಾಸ್ತಿ ಮಾಡಿ ಸಂಗ್ರಹ ಮಾಡಿದ್ರು. ಅಂದರೆ ಇದೇನಂತಂದರೆ, ಗಂಡನ ಜೋಬಿಂದ 6,000 ಕಿತ್ಕೊಂಡು ತಿಂಗಳಿಗೆ ಹೆಂಡತಿ ಜೋಬಿಗೆ 2,000 ಕೊಡೋದು. ದಿಸ್ ಈಸ್ ಸಿದ್ದರಾಮಯ್ಯ ಎಕನಾಮಿಕ್ಸ್, ಆಯಿತಾ? ಇದು ಅಲ್ಲದೇ ಇದು ಸಾಲಲ್ಲ ಅಂತ SC STಗಳ ಶೈಕ್ಷಣಿಕ, ಆರ್ಥಿಕ, ಔದ್ಯೋಗಿಕ ಅಭಿವೃದ್ಧಿಗಿರ್ತಕ್ಕಂಥ SCP TSP ಹಣನ 3 ವರ್ಷದಲ್ಲಿ 2023ರಿಂದ ಈ ಬಡ್ಜೆಟ್ವರೆಗೆ 52,000 ಕೋಟಿ ಹಣವನ್ನು ಗ್ಯಾರಂಟಿಗಳಿಗೆ ತಗೊಂಡಿದ್ದಾರೆ. ಈಗ ಇದೂ ಸಾಕಾಗಲ್ಲ ಅಂತ ಗೊತ್ತಾಗಿದೆ ಅವ್ರಿಗೆ. ಅದಕ್ಕೀಗ ಕಂಡೀಷನ್ ಹಾಕ್ಲಿಕ್ಕೆ ಹೊರಟಿದ್ದಾರೆ. ಏನು ಕಂಡೀಷನ್ನು? ಸತ್ತೋಗಿರೋರ ಅಕೌಂಟ್ಗೆಲ್ಲ ಹೋಗ್ತಾ ಇದೆ ಅಂತ ಕಂಡೀಷನ್ ಹಾಕ್ತಿದ್ದಾರೆ. ಹಾಗಾದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನಿದ್ದೆ ಮಾಡ್ತಾಯಿತ್ತಾ? ಏನು ರೋಗ ರೀ ಇವ್ರಿಗೆ? ಒಂದು ಸ್ಕೀಮ್ನ ಹಣ ಸತ್ತೋಗಿರೋರು 1 ಲಕ್ಷ ಜನರಿಗೆ ಹೋಗಿದೆ ಅಂತಂದರೆ ಏನು ಮಾಡ್ತಾಯಿದ್ದಾರೆ ಇವರು? ಈ ಸರ್ಕಾರದ ಆಡಳಿತ ಎಷ್ಟು ವೀಕ್ ಇದೆ, ಎಷ್ಟು ಪೊಳ್ಳಿದೆ ಅಂತ ಇದರಿಂದ ಕಾಣಿಸ್ತಾ ಇದೆ. ಮತ್ತೀಗ ಯಾರ್ಯಾರು ಎಲಿಜಿಬಲ್ಲು, ಯಾರ್ಯಾರು ಎಲಿಜಿಬಲ್ ಆಗಲ್ಲ ಅನ್ನೋದನ್ನು ಎಲಿಜಿಬಿಲಿಟಿ ಕ್ರೈಟೀರಿಯಾನ ತರಕ್ಕೆ ನೋಡ್ತಾ ಇದ್ದಾರೆ. ಆದರೆ ಹೇಳಿದ್ದೇನೋ, ನಿನಗೂ ಫ್ರೀ, ನನಗೂ ಫ್ರೀ, ಎಲ್ರಿಗೂ ಫ್ರೀ ಅಂತ. ಈಗ ಎಲಿಜಿಬಿಲಿಟಿ ಕ್ರೈಟೀರಿಯಾ ತರಲಿಕ್ಕೆ ಹೊರಟಿದ್ದಾರೆ. ಇದು ಜನರಿಗೆ ಮೋಸ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ. ಹಾಗಾಗಿ ಜನರಿಗೆ ಅರ್ಥ ಆಗ್ತಾ ಇದೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಈ ಸರ್ಕಾರಕ್ಕೆ ಜನ ಪಾಠ ಕಲಿಸ್ತಾರೆ.